ಮೇಕ್ ಓವರ್ ಅಂಡ್ ಅಕಾಡೆಮಿನ ವಿಸಿಟ್ ಮಾಡಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ವ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಮೋಷನ್ಸಲ್ಲಿ ಬ್ಯುಸಿ ಇರೋದ್ರಿಂದ ನನ್ನ ಡೈಲಿ ಬ್ಲಾಗ್ಸನ್ನು ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಲೇಟ್ ಆಗ್ತಿದೆ. ಈ ಪ್ರಮೋಷನ್ ವೀಡಿಯೋಗಳನ್ನೇ ನನ್ನ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಹಾಗಾಗಿ ಪ್ರಮೋಷನ್ ವೀಡಿಯೋಸ್ನು ಸ್ವಲ್ಪ ಬ್ಲಾಗಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗುರುವಾರ ನಮ್ಮ ಹೊನ್ನಾಳಿಯ ಬಂಬು ಬಜಾರ್ ರೋಡ್ ಆಪೋಸಿಟಲ್ಲಿ ಅಮೂಲ್ ಕಂಪನಿಯವರ ಅಂಡರಲ್ಲಿ ಹುಣಸ್ಘಟ್ಟ ಹಾಲಸ್ವಾಮಿ ಸರು ನಮ್ಮ ಹೊನ್ನಾಳಿಯಲ್ಲಿ ಒಂದು ಹೊಸದಾಗಿ ಬ್ರಾಂಚನ್ನು ಓಪನ್ ಮಾಡಿದರು. ಅದರ ಪ್ರಮೋಷನ್ಗೆ ನಮ್ಮನ್ನು ಇನ್ವೈಟ್ ಮಾಡಿದರು ಹಾಲಸ್ವಾಮಿ ಸರು. ಹಾಗಾಗಿ ನಾನು ಮತ್ತು ನಮ್ಮ ತಮ್ಮ ಬಂದಿದ್ವಿ. ಬಂದ ತಕ್ಷಣ ಮಾಮೂಲಿ ಇದೆಯಲ್ಲ, ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಿಂಡಿನ ತಿಂದ್ಕೊಂಡು ಪ್ರಮೋಷನ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ. ಈ ಶಾಪಲ್ಲಿ ಅಮೂಲ್ ಕಂಪನಿಯವರ ಪಶು ಆಹಾರ ಮತ್ತು ಪೂರಕ ಆಹಾರ ಅಂದರೆ ಮೆಡಿಸಿನ್ಸು ಎಲ್ಲನೂ ಕೂಡ ಅವೈಲೇಬಲ್ ಇದೆ. ನಿಮ್ಗೇನಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ನಂಬರ್ನ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೊಟ್ಟಿರ್ತೀನಿ. ಆಲ್ರೆಡಿ ಇದರ ಪ್ರಮೋಷನ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಹಾಗೆ ಬೇಕಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೆಲ್ಲ ಪ್ರಮೋಷನ್ ವಿಡಿಯೋನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ನನ್ನ ಗಾಡಿ ಸ್ವಲ್ಪ ಟ್ರಬಲ್ ಇತ್ತು ಅಂತ ಹೇಳಿಬಿಟ್ಟು ಹೀರೋ ಗ್ಯಾರೇಜಿಗೆ ಹೋಗಿದ್ದೆ. ಅಲ್ಲಿ ಗಾಡಿನ ರಿಪೇರಿ ಮಾಡಿಸ್ಕೊಂಡು ಮನೆಗೆ ಬಂದೆ. ಹಾಗೆ ನಿಮಗೆಲ್ಲ ಇನ್ನೊಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ರೀಸೆಂಟಾಗಿ 1 ಮಂತ್ ಆಯಿತು LIC ಏಜೆಂಟ್ಶಿಪ್ಪನ್ನು ತೊಗೊಂಡಿದ್ದೀನಿ. ಈ ಸ್ಕೂಲು ಅಥವಾ LIC ಆಫೀಸ್ಗಳಿಗೆ ಮಾರ್ಚ್ ಮಂತು ಇಯರ್ ಎಂಡ್ ಆಗಿರುತ್ತೆ. ಏಪ್ರಿಲ್ ಮಂತು ನ್ಯೂ ಇಯರ್ ಅಂದರೆ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಆಗೋವಂಥ ಮಂತು. ಸೊ ಏಪ್ರಿಲ್ 11 ಹೊಸದಾಗಿ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಆಗೋದ್ರಿಂದ ಪೂಜೆ ಇತ್ತು LIC ಆಫೀಸಲ್ಲಿ. ಹಾಗಾಗಿ ಒಂದು ಸಲ LIC ಆಫೀಸ್ಗೆ ಹೋಗ್ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಮನೆಗೆ ಬಂದೆ. ಅದಾದಮೇಲೆ ನಾನು ಸ್ವಲ್ಪ ಕಾಯಿನ್ಸನ್ನು ಸೇವ್ ಮಾಡಿಟ್ಟಿದ್ದೆ. ಅದು ನಿಯರ್ಲಿ ಒಂದು 500 ಆಗಿತ್ತು ಅನಿಸುತ್ತೆ. ಹಾಗೆ ನಮ್ಮ ಸರು SBI ಬ್ಯಾಂಕಿಗೆ ಬಂದಿದ್ದರು. ಹಾಗೆ ಆ ಕಾಯಿನ್ಸ್ನ ತೊಗೊಂಡು ಬಂದರೆ ನೋಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಬಟ್ ಅವರು ಕೊಡಲಿಲ್ಲ. ಅಲ್ಲೇ ಯಾವುದಾದ್ರೂ ಶಾಪಲ್ಲಿ ಕೊಡ್ರಿ ಅಂತ ಹೇಳಿದರು. ಶಾಪಲ್ಲಿ ಕೊಟ್ಟು ಅಮೌಂಟ್ ಇಸ್ಕೊಂಡು ಹಾಗೆ ನಮ್ಮ ಸರ್ನ ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಸಿಲಿಂಡ್ರ್ ಖಾಲಿ ಆಗಿತ್ತು. ಹಾಗಾಗಿ ನಾನು ಮತ್ತು ನಮ್ಮ ತಮ್ಮ ಸಿಲಿಂಡ್ರು ತೊಗೊಂಬರೋಣ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮ ದುರ್ಗಿಗುಡಿ 3rd ಕ್ರಾಸಲ್ಲಿ ಇತ್ತು, ಅಲ್ಲಿ ಹೋಗಿದ್ವಿ. ಕಂಠ ಏನೋ ಮುಗ್ದತ್ತೆ. ಯಾವ ಕಂಠ? ನೀಲ್ಕಂಠ ಅಂತಾನೆ ಹಾಕಿರೋದು. ಇದೆಲ್ಲ ಆದಮೇಲೆ ನಾನು ಸ್ಯಾಟರ್ಡೇ ಒಂದು ಪ್ರಮೋಷನ್ ವಿಡಿಯೋಗೆ ಹೋಗಬೇಕಿತ್ತು ಬ್ಯಾಂಗ್ಳೂರಿಗೆ. ABSV ಮೇಕ್ ಓವರ್ ಆ್ಯಂಡ್ ಅಕಾಡೆಮಿಯ ಶ್ವೇತಾ ಮೇಡಮ್ ಅವರು ನನಗೆ ಇನ್ವೈಟ್ ಮಾಡಿದರು. ಹಾಗಾಗಿ ಫ್ರೈಡೇ ನೈಟೇ ಹೊರಟಿದ್ದೆ ನಾನು. ಸುಮಾರು ಒಂದು 10 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಶಿವಮೊಗ್ಗ ಹೋಗಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದಾದ್ಮೇಲೆ ಅವ್ರದ್ದು ಮನೆ ಇರೋದು RPC ಲೇಔಟಲ್ಲಿ. ಸೊ ಅವ್ರ ಮನೆಗೆ ಹೋದ ತಕ್ಷಣ ಅವರು ನನಗೆ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಸೊ ತಿಂಡಿ ಎಲ್ಲ ತಿಂದುಬಿಟ್ಟು ಆಮೇಲೆ ಮೇಕ್ ಓವರ್ನ ಸ್ಟಾರ್ಟ್ ಮಾಡಿದರು. ಹಾಗೆ ಕ್ಯಾಮ್ರಾಮನ್ ಸರ್ ಕೂಡ ಬಂದಿದ್ದರು.
ಶ್ವೇತಾ ಮೇಡಮ್ ಮಾಡಿರೋ ಈ ಮೇಕವರ್ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇವರು ಯಾವುದೇ ವರ್ಕ್ ಆದರೂ ಕೂಡ ತುಂಬ ಎಫರ್ಟ್ ಹಾಕಿ ಮಾಡ್ತಾರೆ. ಮತ್ತು ಇವ್ರ ಹತ್ರ ಜ್ಯುವೆಲರೀಸು, ಕಾಸ್ಟ್ಯೂಮ್ಸು, ಮೇಕಪ್ ಐಟಮ್ಸು, ಹರ್ಬಲ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಅವೈಲಬಲ್ ಇದೆ. ಸೊ ಇದರ ಪ್ರಮೋಷನ್ ವಿಡಿಯೋ ನನ್ನ ಇನ್ಸ್ಟಾದಲ್ಲಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆದಮೇಲೆ ಒಂದ್ಸಲ ಚೆಕ್ ಮಾಡಿ, ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡಿ. ಪ್ರಮೋಷನ್ ವಿಡಿಯೋ ಆದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಮತ್ತೆ ನಾನು ಹೊನ್ನಾಳಿಗೆ ಬರಬೇಕಿತ್ತು. ಸೊ ಹಾಗಾಗಿ ಬೇಗ ಬೇಗ ಊಟ ಮಾಡಿಕೊಂಡು ಹೊರಡೋಣ ಅಂತೇಳಿ ಹೊರಟಿದ್ದೆ. ಸೊ ಫೈನಲಿ ನಾನು ಬೆಂಗಳೂರಿಂದ ಹರಿಹರಕ್ಕೆ ಬಂದು ಹರಿಹರದಿಂದ ಹೊನ್ನಾಳಿ ಬರೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿತ್ತು. ಬಂದು ಸ್ವಲ್ಪ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಮಲ್ಕೊಂಡೆ. ನೆಕ್ಸ್ಟ್ ಡೇ ಶ್ವೇತಾ ಮೇಡಮ್ ಕೊಟ್ಟು ಕಳಿಸಿರೋ ಹರ್ಬಲ್ ಪ್ರಾಡಕ್ಟ್ಸ್ ಬಗ್ಗೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ. ಮೂರು ಮುಖಕ್ಕೆ ಹಚ್ಚೋದಿದ್ದು ಇದು ಫೇಸಿಗೆ ಹಚ್ಚಿ ಸೋಪ್ ಥರ ವಾಶ್ ಮಾಡೋದು. ಅದಿಷ್ಟೇನಾ? ಇದು ಲಿಪ್ ಬಾಮು, ಇದು ಕಾಜಲ್, ಸ್ಮೂತ್ ಐತಿ. ಇದು ಡಾರ್ಕ್ ಸರ್ಕಲ್. ಮುಖಕ್ಕೆ ಹಚ್ಕೊಳೋದು ಕೈಗೆ ಹಚ್ಕೊಂಡು ಫಸ್ಟ್ ನೋಡ್ಕೋಬೇಕು. ಇದೇನು ಯಾವುದು? ಇದು ಲಿಪ್ ಬಾಮು, ಇದು ತುಟಿಗೆ. ಸ್ಮೂತ್ ಆಯ್ತು. ಲಿಪ್ ಬಾಮ್ ಶ್ವೇತಾ ಮೇಡಮ್ ಕೊಟ್ಕೊಳ್ಸಿರೋ ಈ ಹರ್ಬಲ್ ಪ್ರಾಡಕ್ಟ್ಸು ನಮಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ಮತ್ತು ಕಾಂಟ್ಯಾಕ್ಟ್ ಮಾಡಿ. ಸೊ ಇದಿಷ್ಟು ಈ ಬ್ಲಾಗ್ನ ಕಥೆಯಾಗಿತ್ತು. ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.